ನಮಸ್ಕಾರ ರೀ, ಎಲ್ಲರಿಗೂ ಅಶು ಅಡುಗೆ ಮನೆಗೆ ಸ್ವಾಗತ ರೀ. ಇವತ್ತೇನಪ್ಪ ಅಂತಂದ್ರೆ ಬ್ಯಾಚುಲರ್ಸಿಗೆಲ್ಲ ಯೂಸ್ ಆಗುವಂಥದ್ದು ಒಂದು ಸಿಂಪಲ್ ರೆಸಿಪಿ ನಾ ಹೇಳ್ಕೊಡತ್ತೀನಿ ನೋಡ್ರಿ. ಮನೆಯೊಳಗೆ ಅಡುಗೆ ಮಾಡೋಕ್ಕೆ ಹೆಣ್ಮಕ್ಳು ಇರಲಾರ್ದಾಗ ಈ ರೀತಿ ಏನಂದ್ರೆ ಸಿಂಪಲಾಗಿ ಒಂದು ರೈಸ್ ಮಾಡ್ಕೊಂಡು ಅದ್ರೊಳಗೆ ನಾ ಹೇಳಿದಂಥ ಒಂದಿಷ್ಟು ಮಸಾಲೆ ಹಾಕ್ಕೊಂಡು ಊಟ ಮಾಡ್ಬೋದು ನೋಡ್ರಿ. ಮತ್ತು ಇದೇನತ್ತಂದ್ರೆ ಜಲ್ದಿನ ಆಗ್ತೈತೆ ರೀ ಮಾಡ್ಕೊಳಕ್ಕೆ, ಆಮೇಲೆ ಟೇಸ್ಟಿಯಾಗಿನೂ ಇರ್ತೈತೆ ರೀ. ಈ ಅನ್ನಕ್ಕೆ ಹಾಕಕ್ಕೆ ನಾ ಇಲ್ಲಿ ಒಂದೆರಡು ಸಣ್ಣ ಉಳ್ಳಾಗಡ್ಡಿ ಕಟ್ ಮಾಡ್ಕೊಳತ್ತೀನಿ ರೀ. ಅದ್ರ ಜೊತೆಗೆ ಏನಪ್ಪ ಅಂತಂದ್ರೆ ಒಂದಿಷ್ಟು ಕೊತ್ತಂಬರಿ ಎರಡೂ ಸಣ್ಣಗೆ ಕಟ್ ಮಾಡ್ಕೊಂಡು ಅದನ್ನು ನಾವು ಅನ್ನದೊಳಗೆ ಸೇರಿಸ್ಕೊಂಡ್ಬಿಡೋಣ ರೀ. ನಿಮಗೆ ಜಾಸ್ತಿ ಉಳ್ಳಾಗಡ್ಡಿ ತಿನ್ಬೇಕಿತ್ತಂದ್ರೆ ಜಾಸ್ತಿನೂ ಹಾಕೋಬೋದು ರೀ. ಕೊತ್ತಂಬರಿ ಮತ್ತು ಉಳ್ಳಾಗಡ್ಡಿ ನಿಮ್ಮ ಹದಕ್ಕೆ ತಕ್ಕಂಗೆ ನೀವು ಯೂಸ್ ಮಾಡ್ಕೋಬೋದು. ಇಲ್ಲೇ ಸ್ವಲ್ಪ ಹುರಿದ ಶೇಂಗಾನು ಈಗ ನಾ ಜಜ್ಜಿ ಏನು ಮಾಡತ್ತಂತಂದ್ರೆ ಅನ್ನದೊಳಗೆ ಹಾಕೊಳತ್ತೀನಿ ನೋಡ್ರಿ. ಭಾಳ ಸಣ್ಣಂಗೆ ಏನು ಪುಡಿ ಮಾಡಬೇಕಾಗಿಲ್ಲ ರೀ. ಸ್ವಲ್ಪ ದಪ್ಪ ಕಾಳು ಬಾಯಿಯೊಳಗೆ ತಿನ್ನಾಗ ಹತ್ಬೇಕ್ರಿ. ಅದಕ್ಕೆ 1 ಸ್ಪೂನ್ ಮಸಾಲೆ ಖಾರ ಹಾಕೊಳತ್ತೀನಿ ನೋಡ್ರಿ. ಅದ್ರ ಜೊತೆ ಏನಪ್ಪ ಅಂತಂದ್ರೆ ಸ್ವಲ್ಪ ಎಣ್ಣೆ ಯೂಸ್ ಮಾಡ್ಕೊಳತ್ತೀನಿ. ನೀವು ಬೇಕಿತ್ತು ಅಂತಂದ್ರೆ ತುಪ್ಪನೂ ಯೂಸ್ ಮಾಡ್ಬೋದು ರೀ. ಮತ್ತೇನತ್ತಂದ್ರೆ ಒಂದಿಷ್ಟು ಇಲ್ಲೇ ನಾ ಎಳ್ಳು ಹಾಕೊಳತ್ತೀನಿ ರೀ, ಬಿಳಿವು. ಈಗ ಇದನ್ನೆಲ್ಲನೂ ಚೆಂದಂಗೆ ಕಲಿಸ್ಕೊಂಡ್ಬಿಡೋಣ ರೀ. ಇದನ್ನು ಸ್ವಲ್ಪ ಎಲ್ಲ ಚೆಂದಂಗೆ ಕಲಿಸ್ಕೊಂಡ್ಮ್ಯಾಗ ಇದಕ್ಕೇನು ಸೇರ್ಸೋಣಪ್ಪ ಅಂತಂದ್ರೆ ಸ್ವಲ್ಪ ಉಪ್ಪಿನಕಾಯಿ ರಸನೂ ಸೇರಿಸ್ಕೊಳ್ಳೋಣ ರೀ. ಇಲ್ಲೇ ನಾ ಸ್ವೀಟ್ ಪಿಕಲ್ ಇತ್ತು ರೀ, ಅದ್ರದ್ದು ಏನು ಮಾಡತ್ತೀನಿ ಸ್ವಲ್ಪ ರಸ ಸೇರಿಸ್ಕೊಳತ್ತೀನಿ ರೀ. ಈಗ ಇದನ್ನೆಲ್ಲ ಚೆಂದಂಗೆ ಮಿಕ್ಸ್ ಮಾಡ್ಕೊಂಬಿಡೋಣ ರೀ. ಇದನ್ನೇನಪ್ಪ ಅಂತಂದ್ರೆ ನಾವು 2-3 ಜನ ಇದ್ದೀವಿ ಅಂತಂದ್ರೆ ಈ ರೀತಿ ಉಂಡೆ ಕಟ್ಕೊಂಡು ಕೈ ತುತ್ತು ಥರ ತೊಗೊಂಡು ತಿನ್ಬೋದು ನೋಡ್ರಿ. ನೀವು ಒಂದು ಸರಿ ನಿಮ್ಗೆ ಅಡುಗೆ ಮಾಡೋಕೆ ಬೇಜಾರಾದಾಗ ಈ ರೆಸಿಪಿನ ನೀವು ಏನಪ್ಪ ಅಂತಂದ್ರೆ ಟ್ರೈ ಮಾಡಿ ನೋಡ್ಬೋದು ರೀ. ನಮ್ಮ ಅಮ್ಮ ಈಗ ಅನ್ನದ ಟೇಸ್ಟ್ ಹೆಂಗಾಗಿತ್ತು ಅಂತ ಹೇಳತ್ತಾಳ್ರಿ. ಸಾಂಬಾರ್ಕಿಂತ ಇದ ಟೇಸ್ಟ್ ಐತಿ, ಡೈಲಿ ಇದನ್ನ